ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮದು ಇನ್ನೊಂದು ಫ್ಯಾಮಿಲಿ ಲಂಚು. ಸೊ ಆದ್ದರಿಂದ ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಅದು ಯಾವುದಂದರೆ ಪ್ಲೇನಲ್ಲಿ ಇರೋ ರೆಸ್ಟೋರೆಂಟ್ ಆಯಿತಾ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ರೆಸ್ಟೋರೆಂಟ್ ಎಕ್ಸ್ಪೀರಿಯೆನ್ಸು. ರಿವ್ಯೂಸ್ ಎಲ್ಲ ಚೆನ್ನಾಗೇ ಇದೆ. ಸೊ ಆದರೆ ಬನ್ನಿ ಹೆಂಗಿರುತ್ತೆ ರಿವ್ಯೂಸ್ಗಳು, ಊಟ, ಬ್ರೇಕ್ಫಾಸ್ಟ್, ನಾನ್ ವೆಜ್ ವೆಜ್ ಎಲ್ಲ ಇದೆ ಅಂತೆ. ಬನ್ನಿ. ಫೈನಲಿ ನಮ್ಮದು ಬೋರ್ಡಿಂಗ್ ಪಾಸ್ ಬಂದಿದೆ. ಸೊ ವೇಟಿಂಗ್ ಆಲ್ಮೋಸ್ಟ್ 1 hour 1.5 2 hours ವೇಟಿಂಗ್ ಮಾಡಬೇಕಂತೆ. ಹಾಂ, ಅಲ್ಲಿ ಹೇಳ್ತಿದ್ರು. ಸೊ ಈಗ ಏನಂದರೆ ಇಲ್ಲಿ ನೀವು ನಾರ್ಮಲ್ ರೆಸ್ಟೋರೆಂಟ್ ಅಲ್ಲೋಗಿ ಊಟ ಮಾಡ್ತೀರಾ ಅಂದರೆ ನಿಮಗೆ ಏನೂ ಇಲ್ಲ ಆಯಿತಾ. ಆದರೆ ನೀವು ಏರೋಪ್ಲೇನಲ್ಲಿ ಊಟ ಮಾಡಬೇಕಂದ್ರೆ 100 rupees ಟಿಕೆಟ್ ಒಂದು ಅಡಲ್ಟ್ಗೆ. 4 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಏನೂ ದುಡ್ಡಿಲ್ಲ. ಬಟ್ ಎನಿವನ್ ಅಬೌವ್ 4 years 5 years ಅವ್ರಿಗೆ 100 rupees ಟಿಕೆಟು. ನಾವು ಅದೇ ಟಿಕೆಟ್ನ ತೊಗೊಂಡು ಈ ಥರ ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ ನಮಗೆ. ಸೊ ಈಗ ವೆಯ್ಟ್ ಮಾಡೋದು ಸ್ವಲ್ಪ ಹೊತ್ತು. ಟೋಕನ್ ನಂಬರ್ ಏನಪ್ಪ ನಮ್ಮದು 64 A64. 7 ಜನ ಅಂತ ಹೇಳಿದ್ದೀರಾ? ಓಕೆ ಓಕೆ ಸರಿ. ಸೊ ನಮ್ಮವರೆಲ್ಲ ಇಲ್ಲೇ ಕೂತ್ಕೊಂಡಿದ್ದೀವಿ. ನಾವು ಈಗ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತ. ಇಲ್ಲೆಲ್ಲ ಇದಿದೆ ನೋಡಿ, ಬರ್ಡೇ ಪಾಸಸ್ ಮಾಡೋಕ್ಕೆ ಡೋಮ್ ಟೈಪ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಟೈಮ್ ಪಾಸ್ಗಂತ ಮಕ್ಕಳಿಗೆ ಆಟ ಆಡೋಕ್ಕೂ ಎಲ್ಲದಕ್ಕೂ ಜಾಗ ಇದೆ ನೋಡಿ. ವೆಯ್ಟ್ ಮಾಡೋಕ್ಕೆ ಈ ಥರ ಮೇಲೆ ಇಲ್ಲಿ ಡೈನಿಂಗ್ ಏರಿಯಾನೂ ಇದೆ. ಸೊ ಓವರಾಲ್ ಒಂದು ಸ್ವಲ್ಪ ಜಾಗ ಚೆನ್ನಾಗಿದೆ. ಬಟ್ ಆದರೆ ವೇಟ್ ಮಾಡಬೇಕು ಅನ್ನೋದೊಂದೇ ಬೇಜಾರಲ್ಲ. ವೇಟ್ ಮಾಡೋಣ, ಏನು ಮಾಡೋದು. ಅದು ಬಿಟ್ಟರೆ ವೇಟ್ ಮಾಡೋದು ಬಿಟ್ಟರೆ ಬೇರೆ ಏನು ಇದಿಲ್ಲ, ಬೇರೆ ಗೋ ಇಲ್ಲ ಬಿಡು. ಅಂದರೆ ಆರಾಮಾಗಿ ಬೇಗ ಖಾಲಿ ಆಗುತ್ತೆ. ಆಲ್ಮೋಸ್ಟ್ 1.5 hour ವೇಟ್ ಮಾಡಿದ್ಮೇಲೆ ನಮ್ಮ ನಂಬರ್ ಬಂದಿದೆ. ಬನ್ನಿ ಒಳಗೆ ಹೋಗೋಣ. ಫೈನಲಿ ಮೆಟ್ಲು ಹತ್ತುತ್ತಾ ಇದ್ದೀವಿ. ರೋಸ್ಟೆಸ್ ಹತ್ರ ನಮ್ಮ ಅಣ್ಣ ಊಟ ಆರ್ಡ್ರ್ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ಅವ್ರು ಆಲ್ಮೋಸ್ಟ್ ಏರೋಪ್ಲೇನ್ ಫೀಲಿಂಗೇ ಬರುತ್ತೆ. ಬಟ್ ಆದರೆ ಮೆನ್ಯೂ ಎಲ್ಲ ಐಟಮ್ಸ್ ಇಲ್ಲ ಅಂತ ಹೇಳಿದೆ ನಮ್ಮ ಅಣ್ಣ. ನೋಡಬೇಕು ಹೆಂಗಿದೆ ಅಂತ. ಇಲ್ಲಿ ಆರ್ಡ್ರ್ ಅಂತೂ ಮಾಡಾಗಿದೆ. 15 to 20 minutes ಆಗುತ್ತಂತೆ ಬರೋಕ್ಕೆ. ಅಕ್ಕ ಪ್ಲೇಟ್ ಇಡ್ತವ್ರೆ, ನೋಡೋಣ ಊಟ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಇವತ್ತಿನ ನಮ್ಮದು ಸ್ಟಾರ್ಟರ್ ಬಂದಿದೆ ಫ್ರೆಂಚ್ ಫ್ರೈಸು. ಲೆಟ್ಸ್ ಸ್ಟಾರ್ಟ್ ವಿತ್ ಫ್ರೆಂಚ್ ಫ್ರೈಸ್.
ಇವತ್ತಿನ ನಮ್ಮ ನೆಕ್ಸ್ಟ್ ಡಿಶ್ಶು ಚಿಕನ್ ಕಬಾಬ್ ಮತ್ತು ಗೋಬಿ ಮಂಚೂರಿ. One chicken manchurian and one pepper rice, chili spring butter rice. ಮಕ್ಕಳು ಡ್ರಿಂಕು ಬಂದಿದೆ. ಪೆಪ್ಪರ್ ಡ್ರೈ ಮತ್ತು ಚಿಕನ್ ಮಂಚೂರಿ ನಮ್ಮದು ಇವತ್ತಿನ ಮೇನ್ ಕೋರ್ಸು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಗೀ ರೈಸ್, दाल तड़का. मैम इसको ज़रा पार्सल कर देना. थैंक यू मैम. And thank you so much for the service. It was very nice. ನಾನು ಇಂತ ಇಂಗ್ಲೀಷ್ ಬರುತ್ತೆ. ಇವತ್ತಿನ ಮೇನ್ ಡಿಶ್ ಇದು ಫಿಂಗರ್ ಬೌಲು. ಥ್ಯಾಂಕ್ ಯು. ಸುಮಾರು ಒಂದು ಗಂಟೆ 1:30ಗೆ ಸೊ ಊಟ ಅಂತೂ ಆಯಿತು. ನಾವು ಆಲ್ಮೋಸ್ಟ್ ನಾವು ಒನ್ ಆ್ಯಂಡ್ ಹಾಫ್ ಅವರ್ ವೇಟ್ ಮಾಡಿದ್ವಾ? ಓಕೆ, ಆಲ್ಮೋಸ್ಟ್ 1.5 hour ವೇಟ್ ಮಾಡಿದ್ವಿ, ಬಟ್ ಇಟ್ಸ್ ವರ್ತ್ ದ ವೇಟ್ ಆಯಿತಾ. ಸೊ ನಾವು ಆನ್ಲೈನ್ ಎಲ್ಲ ನೋಡಿದ್ದಾರೆ, ಸ್ವಲ್ಪ ಎಲ್ಲ ಲೇಟ್ ಮಾಡ್ತಾರೆ ಅಂತ. ಅದೆಲ್ಲ ಏನಿಲ್ಲ, ನಮಗೆ ಸರ್ವಿಸ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ತುಂಬ ಬೇಗ ಆರ್ಡರ್ ಮಾಡಿ ತಕ್ಷಣ ತಂದು ಕೊಟ್ಟರು. ಆಮೇಲೆ ಫುಡ್ ಟೇಸ್ಟ್ ಅಂತೂ ಸೂಪರಾಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬಿರಿಯಾನಿ ಮತ್ತು ನಾವು ಮಟನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈಡ್ ರೈಸ್ ಎಲ್ಲ ತೊಗೊಂಡ್ವಿ. ವೆಜ್ ಇವರು ಇದು ತೊಗೊಂಡು ಗೀ ರೈಸ್ ತೊಗೊಂಡಿಲ್ಲ ನೀನು? ಗೀ ರೈಸು ಗೀ ರೈಸ್ SRH ಸವಾರಿ ಓಕೆ. ಸೊ ಏನು ಗೀ ರೈಸ್ ತೊಗೊಂಡಿಲ್ಲಮ್ಮ ನೀನು? ಓಕೆ, ಗೀ ರೈಸ್ ತೊಗೊಂಡಿರು. ಆಮೇಲೆ ದಾಲ್ ತಡ್ಕ ತೊಗೊಂಡ್ರು, ಅದು ಸೂಪರಾಗಿತ್ತು. ಇನ್ನೊಂದು ಹೇಳಬೇಕಂದ್ರೆ ಅದರಲ್ಲಿ ಕೆಪಾಸಿಟಿ ಬಂದ್ಬಿಟ್ಟು 105 ಪೀಪಲ್. ಒಂದು ಸಲಿಗೆ 105 ಜನ ಕೂತ್ಕೊಂಡು ಊಟ ಮಾಡ್ಬೋದು. ಪ್ರಿಫರೇಬಲ್ ಅಂದರೆ ವೀಕ್ ಡೇಸ್ ಬನ್ನಿ. ಸ್ಯಾಟರ್ಡೆ ಸಂಡೇ ಬಂದರೆ ಟೋಕನ್ ತೊಗೊಂಡು ಈ ಥರ ಕೂಗ್ತಾರೆ, ಟೋಕನ್ ಅಂತ. ಟೋಕನ್ ತೊಗೊಂಡು ಮಿನಿಮಮ್ ಒಂದೂವರೆ ಅವರ್ ವೇಟ್ ಮಾಡಬೇಕಾಗತ್ತೆ ಆಯಿತಾ. ವೀಕ್ ಡೇಸ್ ಬಂದ್ರೆ ನಾವು ಖಾಲಿ ಇರುತ್ತೆ ಅಂತ ಅವರು ಒಳಗೆ ಬಿಡೋರು ಹೇಳಿದ್ರು. ಇಲ್ಲ, ಛತ್ರಿ ಏನು ಬೇಡ, ನೆರಳಲ್ಲಿ ಆರಾಮಾಗಿ ಕೂಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೇ ತುಂಬ ಟೈಮ್ ವೇಟ್ ಮಾಡಬೇಕಾಗತ್ತೆ, ಅದು ಮಾತ್ರ ಶ್ಯೂರು. ಸೊ ಓವರ್ ಆಲ್ ರೇಟಿಂಗ್ ಕೊಡಬೇಕಂದ್ರೆ ಒಂದು 10ರಲ್ಲಿ ಒಂದು ನಾವು ಏನಿಂದ ಒಂದು 9 ಜಾಸ್ತಿ ಆಯಿತು, 8 ಕೊಡ್ಬೋದು ಆಯಿತಾ. 8 out of 10 ಕೊಡ್ಬೋದು. ಬಟ್ ಓಕೆ, ಗುಡ್, ಚೆನ್ನಾಗಿತ್ತು. ವೇಟಿಂಗ್ ಪೀರಿಯಡ್ ಒಂದು ಬಿಟ್ಟರೆ ಮಿಕ್ಕಿದ ಸೊ ದ ರಿಮೈನಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ ಆಯಿತಾ. ಸರಿ, ಸೊ ಆಯಿತು. ಇಲ್ಲಿಂದ ಈಗ ನಾವು ಡೈರೆಕ್ಟ್ ಮನೆಗೆ. ಸೊ ಇದಾಯ್ತು, ಸಣ್ಣ ಬ್ಲಾಗ್ ಆಗಿತ್ತು. ಸೊ ಒಂದು ಒಳ್ಳೆ ರೈಡ್ ಪ್ಲ್ಯಾನ್ ಮಾಡ್ತಿದ್ವಿ ಮಾರ್ಚಲ್ಲಿ, ನೋಡೋಣ ಆಗತ್ತಾ ಅಂತ ಆಯಿತಾ. ನಾವು ರೈಡಿಗೆ ಹೋಗೋದೇ ತಲೆನೋವಿಂದ ದೂರ ಹೋಗೋಣ ಅಂತ. ತಲೆನೋವು ಜೊತೆನೇ ಕರ್ಕೊಂಡು ಹೋಗಲಿ ನಾನು ಆಯಿತಾ. ಸರಿ, until next video, ride safe, be safe and stay safe. Adios amigo.